ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ. ನಾನು ಶಶಿಧರ್ ಭಟ್. ಇದೊಂದು ಮಹಾಪತನದ ಕತೆ. ಕುಟುಂಬ ರಾಜಕಾರಣ ಎತ್ತ ಸಾಗತ್ತೆ, ಅದರ ದುರಂತ ಎಂಥವುದು ಅನ್ನೋದರ ಕತೆ. ನಾನು ಈಗ ಮಾತನಾಡ್ತಾ ಇರುವುದು ಬಿಹಾರ್ ರಾಜಕಾರಣದ ಕೇಂದ್ರ ಬಿಂದುವಾಗಿದ್ದ ಲಾಲೂ ಪ್ರಸಾದ್ ಯಾದವ್ ಅವರ ಪತನದ ಕತೆ, ಅವರ ಕುಟುಂಬದ ಪತನದ ಕತೆ. ಇಡೀ ರಾಜಕಾರಣವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಂಥ ಲಾಲೂ ಪ್ರಸಾದ್ ಯಾದವ್ ಬಂದಿದ್ದು ಸಮಾಜವಾದಿ ಚಳವಳಿಯಿಂದ. ಕರ್ಪೂರಿ ಠಾಕೂರ್ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು ಇವರೆಲ್ಲ. ಆದರೆ ಅವರ ದುರಂತವನ್ನು ನೋಡಿ, ಒಂದು ಇಡೀ ಬಿಹಾರದಲ್ಲಿ ಒಂದು ಜಂಗಲ್ ರಾಜ್ಯವನ್ನು ಸೃಷ್ಟಿಸಿದ್ದು, ಗುಂಡಾಯಿಸಮ್, ಪ್ರತಿಯೊಂದು ಕೂಡ ಸಮಾಜವಾದಿ ನಾಯಕ. ಅದರ ಜೊತೆಗೆ ಅವರ ಇಡೀ ಕುಟುಂಬ ರಾಜಕಾರಣ, ಜನತಾ ಪರಿವಾರದ ಸಂದರ್ಭ. ವೈಯಕ್ತಿಕವಾಗಿ ನನಗೂ ಕೂಡ ಲಾಲೂ ಪ್ರಸಾದ್ ಯಾದವ್ ಗೊತ್ತು. ಯಾಕೆಂದರೆ ಜನತಾ ಪರಿವಾರ ಸೃಷ್ಟಿಯಾದ ಸಂದರ್ಭದಲ್ಲಿ ನಾನು ರಾಜಕೀಯ ವರದಿಗಾರ ಆಗಿದ್ದವನು. ಆ ಸಂದರ್ಭದಿಂದ ಬಲ್ಲೆ. ಸೊ ಬಹಳ ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ದೇವೇಗೌಡರು ಪ್ರಧಾನಿಯಾಗುವುದಕ್ಕೆ ಕಾಂಟ್ರಿಬ್ಯೂಷನ್ ಇದ್ದಿದ್ದು ಕೂಡ ಲಾಲೂ ಪ್ರಸಾದ್ ಯಾದವ್. ಸೊ ಲಾಲೂ ಪ್ರಸಾದ್ ಯಾದವ್ಗೆ ಹೆಗಡೆಯವರ ಮೇಲೆ ಸಿಟ್ಟಿತ್ತು, ಭಯ ಇತ್ತು. ಆ ಕಾರಣಕ್ಕಾಗಿ ಅವರು ಬೆಂಬಲ ನೀಡ್ತಾ ಬಂದಿದ್ದು ದೇವೇಗೌಡರನ್ನ. ದೆಹಲಿಯ ಆವತ್ತಿನ ರಾಜಕಾರಣದಲ್ಲಿ ಲಾಲು ಆಡಿದ್ದೇ ಆಟ ಅನ್ನುವ ಸ್ಥಿತಿ ಇತ್ತು. ಆದರೆ ಯಾವಾಗ ಹಲವಾರು ಆರೋಪಗಳು ಬರೋದಕ್ಕೆ ಪ್ರಾರಂಭ ಆಯಿತು, ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಪ್ರಶ್ನೆ ಹಾಗೇ ಇತ್ತು. ಆದರೆ ಒಂದೊಂದೇ ಹಗರಣಗಳಲ್ಲಿ ಲಾಲೂ ಪ್ರಸಾದ್ ಯಾದವ್ ಸಿಲುಕಿಕೊಂಡ್ರು. ಅವರ ಸಮಾಜವಾದ ಅವರ ಕುಟುಂಬಕ್ಕೆ ಸೀಮಿತ ಆಯಿತು. ಅವರು ಅಧಿಕಾರವನ್ನು ಕಳೆದುಕೊಂಡಾಗ ತಮ್ಮ ಶ್ರೀಮತಿ ರಾಬ್ಡಿ ದೇವಿ ಅವರನ್ನ ಮುಖ್ಯಮಂತ್ರಿ ಮಾಡಿದರು. ಮನೆಯಲ್ಲಿದ್ದ ಹೆಣ್ಣುಮಗಳು, ಅಡುಗೆ ಮಾಡ್ಕೊಂಡಿದ್ದಂಥ ಹೆಣ್ಣುಮಗಳು, ಹಸುವನ್ನು ಸಾಕ್ತಾ ಇದ್ದ ಹೆಣ್ಣುಮಗಳು, ಅವಳು ಹೋಗಿ ಆದದ್ದು ಮುಖ್ಯಮಂತ್ರಿ. ಇಡೀ ಅವರ ಆಡಳಿತ ದಿನದಿಂದ ದಿನಕ್ಕೆ ಪತನವನ್ನು ಕಾಣ್ತಾ ಇತ್ತು. ಆದರೆ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ದಂತೆ ಲಾಲೂ ಪ್ರಸಾದ್ ಯಾದವ್ ತೋರಿಸ್ತಾ ಇದ್ದರು. ಅವರ ಮಾತಿನ ದಾಟಿ ಮಹಾನ್ ಚತುರ ಆತ. ವಿಟ್ ಅಂತೀವಿ ನಾವು ಮಾತಿನಲ್ಲಿ. ಆ ವಿಟ್ ಇದೆಯಲ್ಲ, ಅದು ಲಾಲೂ ಪ್ರಸಾದ್ ಯಾದವರಿಗೆ ಲಾಲೂ ಪ್ರಸಾದ್ ಯಾದವೇ ಸಾಟಿ ಅಂತ. ಅದರ ಜೊತೆಗೆ ಅವರು ನೆಹರು ಕುಟುಂಬದ ಜೊತೆ ಅವರಿಗಿದ್ದಂಥ ಆತ್ಮೀಯವಾದ ಸಂಬಂಧ. ಸೋನಿಯಾ ಗಾಂಧಿ ಮತ್ತು ಲಾಲೂ ಪ್ರಸಾದ್ ಯಾದವ್ ನಡುವೆ ಒಂದು ಆತ್ಮೀಯವಾದ ಸಂಬಂಧ ಆಯಿತು. ಅದು ಇವತ್ತಿಗೂ ಕಂಟಿನ್ಯೂ ಆಗಿದೆ. ಆದರೆ ಲಾಲೂಗೆ ಯಾವತ್ತೂ ಕೂಡ ಜ್ಞಾನೋದಯ ಆಗಲೇ ಇಲ್ಲ. ತಮ್ಮ ಕುಟುಂಬ ರಾಜಕಾರಣ ಯಾವ ಹಂತಕ್ಕೆ ಬರುತ್ತೆ ಹೋಗುತ್ತೆ ಅನ್ನೋದವ್ರಿಗೆ ಅರ್ಥ ಆಯಿತೋ ಇಲ್ಲ ಗೊತ್ತಿಲ್ಲ. ಇವತ್ತು ನೋಡಿ ಅವರ ಕುಟುಂಬ ಒಡೆದು ನಿಂತಿದೆ. ತೇಜಸ್ವಿ ಯಾದವ್ ವಿರುದ್ಧ ಅವರ ಸಹೋದರಿ ಎದ್ದು ನಿಂತಿದ್ದಾಳೆ, ಕುಟುಂಬವನ್ನು ತ್ಯಜಿಸಿದ್ದಾಳೆ. ಇನ್ನೊಬ್ಬ ಸಹೋದರ ಇವರ ಜೊತೆಗಿಲ್ಲ. ಕುಟುಂಬ ಒಂದು ವಿಘಟನೆಗೊಳ್ತಾ ಇದೆ, ವಿಘಟನೆಗೊಂಡಿದೆ. ಈ ಅಧಿಕಾರ ಕೇಂದ್ರಿತ ರಾಜಕಾರಣ ಮತ್ತು ಈ ಕುಟುಂಬ ರಾಜಕಾರಣ ಎರಡೂ ಸೇರಿದಂಥ ಸಂದರ್ಭದಲ್ಲಿ ಆಗುವ ಅಪಾಯ ಇದು. ಇದು ಎಲ್ಲ ಕುಟುಂಬ ರಾಜಕಾರಣಿಗಳಿಗೂ ಅರ್ಥ ಆಗಬೇಕು. ಇದು ದೇವೇಗೌಡರಿಗೆ ಅರ್ಥ ಆಗಬೇಕಾಗಿತ್ತು, ಕುಮಾರಸ್ವಾಮಿಗೆ ಅರ್ಥ ಆಗಬೇಕಾಗಿತ್ತು. ಕುಟುಂಬ ರಾಜಕಾರಣ ಮಾಡುವವರೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾದ್ದು. ಹಾಗೆಯೇ ಯಡಿಯೂರಪ್ಪನವರಿಗೆ ಅರ್ಥ ಮಾಡ್ಕೋಬೇಕಾಗಿತ್ತು. ಈಗ ನನಗೆ ಶಾಕಿಂಗ್ ಆದದ್ದು ಏನು ಗೊತ್ತಾ, ಸಿದ್ದರಾಮಯ್ಯ ಕೂಡ ತಮ್ಮ ಮಗನನ್ನು ಶಾಸಕರನ್ನು ಮಾಡಿ ಸಚಿವರನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು. ಇವ್ರಿಗೆ ಯಾಕೆ ಕುಟುಂಬ ರಾಜಕಾರಣವನ್ನು ಬಿಟ್ಟರೆ ಆಗಲ್ಲ ಅಂತ. ಯಾವುದೇ ಒಬ್ಬ ರಾಜಕಾರಣವನ್ನು ತಮ್ಮ ಕುಟುಂಬದ ಆಸ್ತಿ ಅಂತ ಅಂದ್ಕೊಂಡ್ರೆ ಅಪಾಯ ಪ್ರಾರಂಭ ಆಗುತ್ತೆ. ರಾಜಕಾರಣ ಪಿತ್ರಾರ್ಜಿತ ಆಸ್ತಿ ಅಲ್ಲ. ತಂದೆಯಿಂದ ಮಗನಿಗೆ, ಮಗನಿಂದ ಮಗನಿಗೆ, ಮರಿಮಗನಿಗೆ ಅಲ್ಲ. ಯಾವುದೂ ಅಲ್ಲ. ಹಾಗೆ ನೋಡಿದರೆ ಪತ್ರಿಕೋದ್ಯಮವೂ ಅಲ್ಲ, ರಾಜಕಾರಣವೂ ಅಲ್ಲ, ಯಾವುದೂ ಅಲ್ಲ. ಪಿತ್ರಾರ್ಜಿತ ಆಸ್ತಿ ಆಗಕೂಡದು. ಆದರೆ ಪಿತ್ರಾರ್ಜಿತ ಆಸ್ತಿಯನ್ನಾಗಿ ಮಾಡಿಕೊಂಡ ರಾಜಕಾರಣಿಗಳಿದಾರಲ್ಲ, ಭಾರತದಲ್ಲಿ ತುಂಬ ಜನ ಇದ್ದಾರೆ. ಯಾಕೆಂದರೆ ನಮ್ಮ ಭಾರತೀಯರಲ್ಲಿ ಒಂದು ಮನಸ್ಥಿತಿ ಇದೆ ಕಣ್ರಿ. ಅದೇನು ಗೊತ್ತಾ, ಒಂಥರ ಅಭಿಮಾನ ಅನ್ನೋದು, ಅಂದರೆ ವ್ಯಕ್ತಿ ಪೂಜೆ ಅಂತ. ನಾವು ಈ ಪೂಜೆಯ ಸಂಸ್ಕೃತಿಯಲ್ಲಿ ಬಂದವರು ಅಂತ. ನಮಗೆ ಪೂಜೆ ಮಾಡೋದಕ್ಕೆ ದೇವರಾದರೂ ಬೇಕು, ದೆವ್ವಾದರೂ ಬೇಕು, ಏನಾದರೂ ಒಂದು ಪೂಜೆ ಮಾಡೋದಕ್ಕೆ ಬೇಕು, ವಸ್ತು ಬೇಕು ನಮಗೆ. ನಾವು ಹಾಗೇನೆ ದೇವರನ್ನ ಸೃಷ್ಟಿಸ್ತಾ ಹೋಗ್ತೀವಿ ಅಂತ. ರಾಜಕಾರಣಿಗಳನ್ನು ದೇವರನ್ನು ಸೃಷ್ಟಿಸ್ತಾ ಹೋಗ್ತೀವಿ. ಆವಾಗ ಪ್ರಾರಂಭ ಆಗುವುದು ಈ ಅಭಿಮಾನಿ ಪರಂಪರೆ ಅಂತ. ನಾನು ಇವರ ಅಭಿಮಾನಿ ಅಂತ ಯಾವನಾದರೂ ಹೇಳಿದರೆ ಅವನ ಅಯೋಗ್ಯ ಅಂತ. ಯಾಕೆ ಗೊತ್ತಾ, ಅಭಿಮಾನ ನಿಮ್ಮ ಆಲೋಚನಾ ಶಕ್ತಿಯನ್ನು ಕುಂದಿಸುತ್ತೆ.
ನೀವು ಮೂಢರಾಗ್ತೀರಿ, ಅಯೋಗ್ಯರಾಗ್ತೀರಿ. ಆದರೆ ಈ ರಾಜಕಾರಣಿಗಳಿಗೆ, ಸಿನಿಮಾ ನಟರಿಗೆ ಅವರೊಂದು ಈ ಅಭಿಮಾನಿಗಳು ಹುಟ್ಕೋತಾರೆ. ಅವರು ಅವ್ರ ನಾಶಕ್ಕೆ ಕಾರಣ ಆಗ್ತಾರೆ. ಅದರ ಜೊತೆಗೆ ಜಾತಿ ಸೇರ್ಕೊಳ್ಳುತ್ತೆ. ಸೊ ಈ ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಮಾಡಿದ್ದದೇನೆ. ಅವರ ಇಡೀ ರಾಜಕಾರಣ ಏನಿತ್ತು ಅದು ಯು ಸಿ ದಟ್ ಒಂದು ಕಡೆ ಯಾದವರು, ಇನ್ನೊಂದು ಕಡೆ ಮುಸ್ಲಿಮರು. ಮುಸ್ಲಿಂ ಮತ್ತು ಯಾದವ್ ಕಾಂಬಿನೇಷನ್ ಮೂಲಕ ಅವರು ಗೆದ್ದು ಬರ್ತಾ ಇದ್ರು. ಈ ಸಲ ನೋಡಿ, ಮುಸ್ಲಿಮರು ಸ್ವಲ್ಪ ಮಟ್ಟಿಗೆ ಕೈ ಬಿಟ್ಟರು, ಯಾದವರು ಕೈ ಬಿಟ್ಟರು. ಅಲ್ಲಿ ಅವರ ಮಗದ ರಾಜಕೀಯ ಏನಿದೆಯಲ್ಲ ಅದು ಕೆಳ ಹಂತಕ್ಕೆ ಬಂದು ನಿಂತು. ಇನ್ನು ಗೊತ್ತಿಲ್ಲ, ರಾಜಕಾರಣ ಅನ್ನೋದು ನಾನು ಭಾಳ ಸಂದರ್ಭದಲ್ಲಿ ಇಟ್ ಇಸ್ ನಾಟ್ ಅ ಮ್ಯಾಥಮೆಟಿಕ್ಸ್. ರಾಜಕಾರಣದಲ್ಲಿ 2+2=4 ಆಗಲ್ಲ. ರಾಜಕಾರಣಕ್ಕೆ ಅದರದ್ದೇ ಆದ ಮಾದರಿಗಳಾಗಲಿ ಡೆಫಿನೇಷನ್ ಆಗಲಿ ಇರಲ್ಲ. ರಾಜಕಾರಣ ನಡೀತಾ ಇರುತ್ತೆ. ಹಾಗಿದ್ದರೆ ಲಾಲೂ ಪ್ರಸಾದ್ ಯಾದವ್ ಅವರ ಕುಟುಂಬ ಇದೆಯಲ್ಲ, ಅದರ ರಾಜಕಾರಣ ಮುಗೀತಾ? ಇಟ್ ಈಸ್ ಡಿಫಿಕಲ್ಟ್ ಟು ಸೇ. ಆ ರಾಜಕಾರಣ ಮುಗೀತೋ ಇಲ್ವೋ ಗೊತ್ತಿಲ್ಲ. ಆದರೆ ತಕ್ಷಣಕ್ಕಂತೂ ಅವರ ರಾಜಕಾರಣ ಇದೆಯಲ್ಲ ಅದು ಮತ್ತೆ ಉತ್ತುಂಗಕ್ಕೆ ಬರುವುದು ಕಷ್ಟ ಅಂತ. ಹೀಗೆ ಬಿಹಾರ ಹಲವಾರು ರಾಜಕೀಯ ಸ್ಥಿತ್ಯಂತರಗಳಿಗೆ ಕಾರಣ ಆಗಿದೆ. ಬಿಹಾರೇ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೇನೆ. ನನಗೆ ಪಾಟ್ನಾ ಅಂದರೆ, ನಾನು ಪಾಟ್ನಾಕ್ಕೆ ಭಾಳ ಸಂದರ್ಭದಲ್ಲಿ ಭೇಟಿ ನೀಡಿದ್ದೀನಿ. ನನಗೆ ಪಾಟ್ಲಿಪುತ್ರ ಅನ್ನೋದು ಇಷ್ಟ. ಯಾಕಂದರೆ ನಾನು ಅಲ್ಲಿ ಮಗದರನ್ನ ನೆನಪು ಮಾಡ್ಕೋತೀನಿ. ಇಡೀ ಆ ಒಂದು ಬಿಹಾರಿ ಕಲ್ಚರ್ ಇದೆಯಲ್ಲ, ಹಾಗೇನೆ ಬುದ್ಧ ನೆನಪಾಗ್ತಾನೆ, ಬುದ್ಧಗಯ ನೆನಪಾಗುತ್ತೆ. ಆದರೆ ಇವತ್ತು ಬಿಹಾರ್ ಇದೆಯಲ್ಲ, ಅಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ. ಭಾಳ ಜನರಿಗೆ ಗೊತ್ತಿಲ್ಲ ಬಿಹಾರದ ಸ್ಥಿತಿ ಹೇಗಿದೆ ಅಂತ. 20 ವರ್ಷ ನಿತೀಶ್ ಕುಮಾರ್ ಇದ್ದರೂ ಕೂಡ ಅಲ್ಲಿ ಮೂಲಭೂತ ಸಮಸ್ಯೆಗಳ ಬಗೆಹರಿದಿಲ್ಲ. ಆದರೆ ರಾಜಕಾರಣದ ಗೆಲ್ಲೋದು ಒಂದು ಕಾಂಬಿನೇಷನ್ ಕಟ್ರಿ. ಆ ಕಾಂಬಿನೇಷನ್ ಗೆಲ್ಲಿಸ್ತಾ ಹೋಗುತ್ತೆ. ಜನರಿಗೆ ಯಾವುದೇ ಸರ್ಕಾರ ಜನಪರವಾಗಿದೆಯೋ ಇಲ್ವೋ ಅನ್ನೋದು ಮುಖ್ಯ ಆಗಲ್ಲ ಅಂತ ಅನಿಸೋದು ಪ್ರಾರಂಭ ಆಗಿದೆ. ಎನಿವೆ, ಲಾಲೂ ಪ್ರಸಾದ್ ಈಗ ಅವರ ಆರೋಗ್ಯ ಸರಿ ಇಲ್ಲ. ಅವರಿಗೆ 1 ಕಿಡ್ನಿಯನ್ನು ಅವರ ಮಗಳು ಕೊಟ್ಟಿದ್ದಾರೆ. ಓಡಾಡುವುದು ಕಷ್ಟ, ಮನೆಯಲ್ಲೇ ಕೂತಿರ್ತಾರೆ. ಪಕ್ಕದಲ್ಲಿ ರಾಬಡಿ ದೇವಿ ಇರ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಮ್ಮ ಮುಖ್ಯಮಂತ್ರಿ ನಿವಾಸದಲ್ಲೇ ಹಸು ಕಟ್ಟಿದ್ರು. ಈಗ ಇಡೀ ಕುಟುಂಬ ಹಸು ಸಾಕೋದು ಒಳ್ಳೆಯದು, ಹಾಲು ಕರೆದು ಮಾರಾಟ ಮಾಡೋದು ಒಳ್ಳೆಯದು. ಯಾಕಂದರೆ ರಾಜಕಾರಣ ಅವರಿಗೆ ಪಾಠ ಕಲಿಸಬೇಕಾಗಿದೆ. ಹಾಗೆಯೇ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ. ಇದು ಇವತ್ತಿನ ವಿಶೇಷ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಮಸ್ಕಾರ.